ಹಾಸನ ಜಿಲ್ಲೆಯಲ್ಲಿ ಸರಣಿ ಹೃದಯಾಘಾತಗಳು ನಡೆದು ಯುವಕರು ಸಾವನ್ನಪ್ತಾ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಸರಣಿ ಹೃದಯಾಘಾತಗಳಿಗೆ ಸಂಬಂಧಪಟ್ಟಂತೆ ತನಿಖೆ ಮಾಡಿ ಒಂದು ವರದಿ ಕೊಡುವಂತೆ ಹೇಳಿದ್ದೀನಿ. ಹಾಸನದಲ್ಲೇ ಯಾಕಿಷ್ಟೊಂದು ಹೃದಯಾಘಾತಗಳಾಗ್ತಾ ಇದೆ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡಲಾಗುತ್ತೆ. ನಮ್ಮ ಆರೋಗ್ಯ ಇಲಾಖೆಯಿಂದಲೇ ಇದನ್ನು ಪರಿಶೀಲನೆ ಮಾಡ್ತೀವಿ ಅಂತ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ಪರಿಶೀಲನೆ ಮಾಡಿ ವರದಿ ನೀಡೋದಕ್ಕೆ ಆದೇಶ ಕೊಟ್ಟಿದ್ದೀನಿ. ಸತ್ಯಾಸತ್ಯತೆ ಏನು ಅನ್ನೋದು ವರದಿ ಮೂಲಕ ಗೊತ್ತಾಗುತ್ತೆ. ಈಗಿನ ಜೀವನ ಶೈಲಿ, ಆಹಾರ ಪದ್ಧತಿ, ಮೊಬೈಲ್, ಡಿಜಿಟಲ್ ವ್ಯಸನ ಏನಿದೆ, ಇದರಿಂದ ಆರೋಗ್ಯ ಸಮಸ್ಯೆಗಳು ಕೂಡ ಹೆಚ್ಚಳ ಆಗಿದೆ. ಮಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಕೋವಿಡ್ ಬಳಿಕ ಹೃದಯಾಘಾತ ಏರಿಕೆ ಕುರಿತು ಪರಿಶೀಲನೆ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಕೇವಲ ಕರ್ನಾಟಕದ ಸಮಸ್ಯೆ ಮಾತ್ರ ಅಲ್ಲ, ಈ ಬಗ್ಗೆ ವಿಶ್ವ ಮಟ್ಟದ ಅಧ್ಯಯನ ಮಾಡುವಂತಹ ಅವಶ್ಯಕತೆ ಕೂಡ ಇದೆ ಅಂತ ಮಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಜೀವನ ಶೈಲಿಯಿಂದ ಮತ್ತು ಆಹಾರ ಪದ್ಧತಿಗಳಿಂದ ಮತ್ತು ಬೇರೆ ಬೇರೆ ಅವ್ರು ಹೇಳ್ದಂಗೆ ಈ ಮೊಬೈಲ್ ಡಿಜಿಟಲ್ ಏನು ಅಡಿಕ್ಷನ್ ಅಂತ ಹೇಳ್ತೀವಿ, ಅದರ ಏನಾಗ್ತದೆ, ಅದರಿಂದ ನಾವು ಬೇರೆ ಚಟುವಟಿಕೆಗಳು ಮಾಡೋದನ್ನು ಬಿಟ್ಬಿಡ್ತೀವಿ, ಒಂದೇ ಕಡೆ ಕೂತ್ಕೊಂಡಿರುವಂಥದ್ದು, ಇದೆಲ್ಲ ಕೂಡ ಜೀವನ ಶೈಲಿ ಮೇಲೆ ಇದು ಪರಿಣಾಮ ಬೀರುವಂಥದ್ದು. ಆ ಕಾರಣದಿಂದ ಈಗ ಅನೇಕ ಜನರಲ್ಲಿ ಚಿಕ್ಕ ವಯಸ್ಸಿಗೆ ರಕ್ತ ಒತ್ತಡ ಬರುವಂಥದ್ದು ಅಥವಾ ಮಧುಮೇಹ ಬರುವಂಥದ್ದು ಮತ್ತು ಬೇರೆ ಬೇರೆ ಈ ಕಾಯಿಲೆಗಳು, ಕ್ಯಾನ್ಸರು, ಕಿಡ್ನಿ, ಯಾಕಂದರೆ ಮಾಲಿನ್ಯ ಎಲ್ಲದರಲ್ಲೂ ಇದೆ. ಗಾಳಿ, ನಮ್ಮ ವಾಯುವಲ್ಲಿ ಮಾಲಿನ್ಯ ಇದೆ, ಆಹಾರದಲ್ಲಿ ಮಾಲಿನ್ಯ ಇದೆ, ನೀರಿನಲ್ಲಿ ಮಾಲಿನ್ಯ ಇದೆ. ಸೊ ಮಾಲಿನ್ಯ ಇದೆಲ್ಲ ಬಂದಾಗ ಖಂಡಿತವಾಗಿ ಅದರ ಒಂದು ಪ್ರಭಾವ ಪ್ರತಿಯೊಬ್ಬರ ಮೇಲೂ ಬಂದೇ ಬರ್ತದೆ. ಈಗ ದೆಹಲಿಯಲ್ಲಿ ಅಲ್ಲಿರುವಂಥ ಗಾಳಿ ನಾವು ಉಸಿರಾಟ ಮಾಡಿದ್ರೆ ಅದೇ ಒಂದು ಕೆಟ್ಟ ಪರಿಣಾಮ. ಮತ್ತು ನಗರ ಪ್ರದೇಶಗಳಲ್ಲಿ ಇದೆಲ್ಲ ಇರೋದರಿಂದ ಖಂಡಿತವಾಗಿಯೂ ಇದೆಲ್ಲ ಕೂಡ ಒಂದು ರೀತಿ ನಮ್ಮ ಒಂದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ. ಅದಕ್ಕೇ ನಮ್ಮ ಜೀವನ ಶೈಲಿಯನ್ನು ನೋಡ್ಕೊಳ್ಳುವಂಥದ್ದು, ಎಚ್ಚರಿಕೆಯಿಂದ ಇರುವಂಥದ್ದು ಭಾಳ ಮುಖ್ಯ. ಅದಕ್ಕೋಸ್ಕರ ನಾವು ಜನರಿಗೆ ಹೇಳ್ತೀವಿ, ಎಲ್ಲ ನೀವು ಏನು ತಿಂತೀರಾ, ನೀವು ನಿಮ್ಮ ಚಟುವಟಿಕೆಗಳು ಇದ್ರ ಮೇಲೆ ನಿಗಾ ಇಟ್ಕೋಬೇಕು ಅಂತಲೇ ಹೇಳ್ತಾ ಇದ್ವಿ. ಖಂಡಿತವಾಗಿಯೂ ಹೃದಯಾಘಾತ, ಕ್ಯಾನ್ಸರು, ಕಿಡ್ನಿ ಸಮಸ್ಯೆ ಚಿಕ್ಕ ವಯಸ್ಸಿಗೆ ಬರ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಸನ ಕಡೆ ಅದೇನು ಅಂತ ನನಗೆ ಇನ್ನೂ ಪೂರ್ತಿ ವರದಿನ ತರಿಸಿದ ನಂತರ ಹೇಳ್ಬೋದು. ಎಲ್ಲ ಡೇಟಾ ಸ್ಟಡಿ ಮಾಡಿಬಿಟ್ಟು ಆಮೇಲೆ ತಿಳಿಸ್ತೀನಿ. ಸರ್, ಈಗ ಲಾಸ್ಟ್ ಟೈಮ್ ಸಿಎಂ ಕೋವಿಡ್ ನಂತರದ ಹೃದಯಾಘಾತಗಳ ಬಗ್ಗೆ ತಜ್ಞರ ಸಮಿತಿ ಮಾಡಿ ಅವರು ಕೋವಿಡಿಂದ ಏನಾದರೂ ಆಗ್ತಾ ಇದೆಯಾ, ಬೇರೆ ಅದರಿಂದ ಏನಾದರೂ ಈ ಲಾಂಗ್ ಕೋವಿಡ್ ಅಂತ ಹೇಳ್ತಾರೆ, ಅದರ ಒಂದು ಪರಿಣಾಮ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಅವ್ರು ಚೀಫ್ ಸೆಕ್ರೆಟರಿಗೆ ಬರೆದಿದ್ರು. ಚೀಫ್ ಸೆಕ್ರೆಟರಿ ಅದನ್ನು ನೋಡ್ತಾ ಇದ್ದಾರೆ. ಆದರೆ ಇದು ಕೇವಲ ಕರ್ನಾಟಕ ಅಲ್ಲ, ಇದೊಂದು ವಿಶ್ವ ಮಟ್ಟದಲ್ಲಿ ಚರ್ಚೆಯಾಗಿ ಇದಕ್ಕೆ ಭಾಳಷ್ಟು ಅಧ್ಯಯನ ಬೇಕು. ಅಷ್ಟು ಸುಲಭವಾಗಿ ನಾವು ಹೇಳಕ್ಕೆ ಬರೋದಿಲ್ಲ. ಯಾಕೆಂದರೆ ರಾಷ್ಟ್ರ ಮಟ್ಟದಲ್ಲಿ ಮತ್ತು ವಿಶ್ವ ಮಟ್ಟದಲ್ಲಿ ಇದರ ಬಗ್ಗೆ ಸಾಕಷ್ಟು ಜನ ಇದನ್ನು ನೋಡ್ತಾ ಇದ್ದಾರೆ. ಲಾಂಗ್ ಕೋವಿಡ್ ಅಂತ ಹೇಳ್ತಾರೆ, ಅದರಲ್ಲಿ ಕೋವಿಡಿನ ದುಷ್ಪರಿಣಾಮಗಳು ಏನು, ಹೇಗಾಗಿದೆ, ಅದಕ್ಕೆ ಭಾಳಷ್ಟು ಒಂದು ಸಂಶೋಧನೆ ಆಗಬೇಕಾಗ್ತದೆ. ಅಷ್ಟು ಸುಲಭ ಅಲ್ಲ. ಹಾಸನ ವಿಷಯದಲ್ಲಿ ಏನಾದರೂ ಪ್ರತ್ಯೇಕವಾಗಿ ಆರೋಗ್ಯ ಇಲಾಖೆ ನಮ್ಮಿಂದನೇ ಅದೆಲ್ಲ ಒಂದು ಮಾಹಿತಿಯನ್ನು ತರಿಸ್ಕೊಳ್ಳಿ. ಪ್ರತಿಯೊಂದು ಅವ್ರು ಏನು ಹೇಳಿದ್ದಾರೆ ಅದರ ಸತ್ಯಾಸತ್ಯತೆಗಳೇನು ಮತ್ತು ಎಲ್ಲ ಡೇಟಾವನ್ನು ನೀವು ಸಂಗ್ರಹಣೆ ಮಾಡಿ ಒಂದು ರಿಪೋರ್ಟ್ ಕೊಡಿ ಅಂತ ನಾನು ಹೇಳಿದ್ದೀನಿ.